ತಮ್ಮನೇನಲ್ಲಿ ನೋಡಿದ ಹಾಗೆ ಇದು ಕೇರಳ ಟೂರ್ ವಿಡಿಯೋ. ಸೊ ನಾವು ಎಲ್ಲಿಗಪ್ಪ ಹೋಗಿದ್ದು ಅಂದರೆ ಒಂದು ಗುರುವಾಯೂರು, ಇನ್ನೊಂದು ಅದರ ಹತ್ರನೇ ಇರೋ ಕೊಚ್ಚಿಗೆ. ಸೊ ಐ ವೆಲ್ಕಮ್ ಯು ಆಲ್ ಟು ಅವರ್ ಕೇರಳ ಟೂರ್ ವಿಡಿಯೋ. ಗುರುವಾಯೂರ್ಗೆ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡು ಫುಲ್ಲು ಕಾರೆಲ್ಲ ರೆಡಿ ಮಾಡಿ ನಾವು ಪಾರ್ಕಿಂಗಿಂದ ಎಲ್ಲ ಆಚೆ ನಿಲ್ಲಿಸಿ ಫುಲ್ಲು ರೆಡಿ ಇದ್ವಿ ಹೊರಡೋದಕ್ಕೆ. ಅಡ್ವಾಂಟೇಜ್ ಆಫ್ ಸೆಡನ್ ನೋಡಿ, ಲಗೇಜ್ ಎಷ್ಟು ಇಡ್ಬೋದು. ನಾವು ಸುಮ್ಮನೆ ಸ್ಪ್ರೆಡ್ ಮಾಡಿದ್ದೀವಿ, ಆ್ಯಕ್ಚುಲಿ ಇನ್ನೂ ತುಂಬ ಲಗೇಜ್ ಇಡ್ಬೋದು. ಲಾಂಗ್ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಒಂದು ಏರ್ ಇನ್ಫ್ಲೇಟರ್ ಇಟ್ಕೊಳ್ಳೋದು ಒಳ್ಳೆಯದು. ಸೊ ತಡೆ ಯಾಕೆ ಮಾಡೋದು, ಬನ್ನಿ ಓಡೋಣ. ನಮ್ಮೆಲ್ಲರಿಗೂ ಇದೆ ಫಸ್ಟ್ ಟೈಮು ಗುರುವಾಯೂರು, ನಮ್ಮ ಅಮ್ಮಗೂ ಕೂಡ ಇದೆ ಫಸ್ಟ್ ಟೈಮು. ಸೊ ಆಲ್ ಎಕ್ಸೈಟೆಡ್? ಯಶ್ ಈಸ್ ಎಕ್ಸೈಟೆಡ್. Swimsuit is overrated. We don't need a beach to get a half naked. Life's too short, let's not waste it. 'Cause paradise is wherever we make it. Paradise is wherever we. ನಮ್ಮ ಫಸ್ಟ್ ಸ್ಟಾಪು ಮೈಸೂರಿಗೆ ಹೋದ್ಮೇಲೆ ದೋಸೆ ತಿಂದಿಲ್ಲ ಅಂದರೆ ಹೆಂಗೆ, ಅದು ಮೈಲಾರಿ ದೋಸೆ ತಿನ್ನೋಕ್ಕೆ ಸಿಟಿಗೆ ಹೋಗಬೇಕು ಅಂತೇನಿಲ್ಲ. ಈಗ ಆ ರಿಂಗ್ ರೋಡಲ್ಲಿ ಕೂಡ ಅವ್ರದ್ದೇ ಮೈಲಾರಿದೊಂದು ಬ್ರ್ಯಾಂಚು ಓಪನ್ ಆಗಿದೆ. ಸೇಮ್ ದೋಸೆ, ಸೇಮ್ ಟಿಪಿಕಲ್ಲು ಅದೇ ರೀತಿ ಇರುತ್ತೆ, ಸಗದಾಗಿರುತ್ತೆ. ಎಲ್ಲಪ್ಪ ಅಂದರೆ ನೀವು ಮೈಸೂರಿಗೆ ಎಂಟ್ರ್ ಆಗಿದ ತಕ್ಷಣ ರಿಂಗ್ ರೋಡಲ್ಲಿ ಲೆಫ್ಟ್ ತೊಗೊಂಡ್ರೆ, ನಂಜನಗೂಡು ಕಡೆಗೆ ಹೋಗೋಕ್ಕೆ ಅಂತ ಲೆಫ್ಟ್ ತೊಗೊಂಡ್ರೆ ಅದೇ ರೋಡಲ್ಲಾಗಿದೆ. ಸೊ ದ ಸೇಮ್ ಮೈಲಾರಿ, ಐ ವಿಲ್ ಶೋ ಯು. ನೋಡಿ, ಹೌಸ್ ಆಫ್ ನಜರಾಬಾದ್ ವಿನಾಯಕ ಮೈಲಾರಿ. ಸೊ ಅವ್ರದ್ದೇ ಹೋಟೆಲ್ಲು ಹೊಸದಾಗಿ ಓಪನ್ ಆಗಿರೋದು. ನಾವು ಹೋದಾಗ ಬರೀ ದೋಸೆ ಒಂದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಬಟ್ ಮೈಲಾರಿ ದೋಸೆ ಈಸ್ ಆಲ್ವೇಸ್ ಗುಡ್. ಒಂದೊಂದಲ್ಲ ಎರಡೆರಡು ದೋಸೆ ತಿಂದ್ವಿ, ಅದ್ಭುತವಾಗಿತ್ತು. ನೀವು ಯಾರಾದರೂ ಈ ರೋಡಲ್ಲಿ ಹೋಗ್ತಾ ಇದ್ದರೆ ಮೈಲಾರಿ ದೋಸೆ ಖಂಡಿತವಾಗ್ಲೂ ಸಿಗುತ್ತೆ. ಹೋಟೆಲ್ ಮೈಲಾರಿ ಅಂತಲೇ ಇದೆ, ಟ್ರೈ ಮಾಡಿ. ಕೂತ್ಕೊಳ್ಳೋಕ್ಕೆ ತಿನ್ನೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಸಿಟಿ ಒಳಗಿರೋದು ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ, ಬಟ್ ಇಲ್ಲಿ ತುಂಬ ಪೀಸ್ಫುಲ್ಲಾಗಿ ಆರಾಮಾಗಿ ನೆಮ್ಮದಿಯಾಗಿ ತಿನ್ಬೋದು ದೋಸೆನ. ಅದಾದಮೇಲೆ ನಾವು ಸೀದಾ ವಯಾ ಬಂಡೀಪುರ ಹೋಗಿದ್ದು. ಬಂಡೀಪುರ ಕ್ರಾಸ್ ಆದಮೇಲೆ ಗುಡಲೂರು ಅಂತ ಒಂದು ಸಿಗುತ್ತೆ. ಆ ಗುಡಲೂರಲ್ಲಿ ಒಂದು ಚಿಕ್ಕ ಸ್ಟಾಪ್ ಹಾಕಿದ್ವಿ. ಅಲ್ಲೊಂದು ರೆಸ್ಟೋರೆಂಟಲ್ಲಿ ಏನು ಸಕ್ಕದಾಗಿ ರೆಡಿ ಮಾಡಿದ್ರು ಅಂದರೆ ನೋಡಿ, ಇಲ್ಲಿ ಪುನೀತ್ ರಾಜ್ಕುಮಾರ್ ಕಟ್ಔಟು. ಹಾಗೆ ಮುಂದೆ ಹೋದರೆ ಕರೆಂಟ್ CM ವಿಜಯ್ ಅವ್ರದ್ದು, ಆಮೇಲೆ ಅಜಿತ್ ಅವ್ರದ್ದು, ಕಮಲಾಸನ್ ಅವ್ರದ್ದು ಆ್ಯಂಡ್ ರಜನಿಕಾಂತ್, ಈ ರೀತಿ ಸಿನಿಮಾ ಸ್ಟಾರ್ಗಳದ್ದು ಕಟೌಟ್ಗಳಾಕಿ ಚೆನ್ನಾಗಿತ್ತು ರೆಸ್ಟೋರೆಂಟು. ನೀವೇನಾದರೂ ಗುಡಲೂರು ಕಡೆ ಹೋಗ್ತಿದ್ರೆ ಈ ರೆಸ್ಟೋರೆಂಟಲ್ಲಿ ನಿಲ್ಲಿಸಿ. ನೆಕ್ಸ್ಟ್ ನಾವು ಸ್ಟಾಪ್ ಮಾಡಿದ್ದೆ ಸಾಯಂಕಾಲ 5 ಗಂಟೆಗೆ. ಇಲ್ಲಿ ಉಡುಪಿ ರೆಸ್ಟೋರೆಂಟ್. ಈ ಬೇರೆ ಸ್ಟೇಟಿಗೆ ಹೋದ್ಮೇಲೆ ನಮ್ಮ ಸ್ಟೇಟ್ದು ಯಾವುದಾದ್ರೂ ಹೋಟ್ಲ್ ಸಿಕ್ಬಿಟ್ರೆ ಪಟ್ಟಂತ ನಿಲ್ಲಿಸ್ಬಿಡ್ತೀವಿ. ಉಡುಪಿ ಸಿಕ್ಕಿದ ಮೇಲೆ ನಿಲ್ಲಿಸಿ ಆ್ಯಸ್ ಯೂಶ್ವಲ್ ಒಳ್ಳೆ ಇಡ್ಲಿ ವಡೆ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಈ ಉಡುಪಿ ಹೋಟೆಲ್ದು ಸ್ಪೆಷಾಲಿಟಿ ಏನಂದರೆ ಇಲ್ಲೆಲ್ಲ ನೋಡ್ಬೋದು ಡಾಬಾಗಳ ಥರ ಹಟ್ಟುಗಳು ಮಾಡಿಬಿಟ್ಟಿದ್ದಾರೆ. ಬಟ್ ಇದು ಡಾಬಾ ಅಲ್ಲ, ಇಡ್ಲಿ ವಡೆ ತಿಂದು ಚೆನ್ನಾಗಿತ್ತು ಅಂತ ವಡೆಗಳನ್ನ ಪಾರ್ಸಲ್ ತೊಗೊಂಡು ಆರಾಮಾಗಿ ಇಳಿತಾ ಇದ್ದಾರೆ ನೋಡಿ. ಬೆಳಗ್ಗೆ 9 ಗಂಟೆಗೆ ಬಿಟ್ಟಿದ್ದಕ್ಕೆ ನೈಟ್ 9 ಗಂಟೆ 10 ಗಂಟೆಗೆಲ್ಲ ನಾವು ಗುರುವಾಯೂರು ರೀಚ್ ಆಗೋದ್ವಿ. ಸೊ ನೈಟು ತುಂಬ ಜನ ಇದ್ದರು ಗುರುವಾಯೂರಲ್ಲಿ. ನಾವು ಹೋದಾಗ ಅದು ಗುರುವಾರನೇ ಹೋಗಿದ್ದು ನಾವು. ಹೆವಿ ರಶ್ ಇದ್ದರು ಆ್ಯಕ್ಚುಲಿ. ನೈಟು ತುಂಬ ಕ್ರೌಡು ಇತ್ತು, ಅಂಗಡಿಗಳೆಲ್ಲ ಸಿಕ್ಕಾಪಟ್ಟೆ ಇತ್ತು. ನಮಗಿದು ಫಸ್ಟ್ ಟೈಮ್ ಆಗಿದ್ದರಿಂದ ನಾವೆಲ್ಲ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ. ಇನ್ನೂ ಮಜಾ ಏನಂದರೆ ದೇವಸ್ಥಾನ ಹೆಂಗಿದೆ ಅಂತ ನಾನು ವಿಡಿಯೋ ಕೂಡ ನೋಡಿರಲಿಲ್ಲ. ಏನಪ್ಪ ಸರ್ಪ್ರೈಸಿಂಗು ಅಂದರೆ ಈ ಕಾರಿಡಾರ್ಗಳು ಎಷ್ಟು ದೊಡ್ಡದಿದೆ. ಈ ಕಾರಿಡಾರ್ಗಳು ಅಂದರೆ ದೇವಸ್ಥಾನದ 4 ಭಾಗಕ್ಕೆ ಇದೇ ರೀತಿ ಇಷ್ಟು ದೊಡ್ಡದಾಗೆ ಕಾರಿಡಾರ್ ಇದೆ. ದೇವಸ್ಥಾನ ಮಧ್ಯದಲ್ಲಿದ್ದರೆ ಸುತ್ತ ಇದೇ ರೀತಿ ಕಾರಿಡಾರ್ ಇದೆ ಆ್ಯಂಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ತುಂಬ ಚೆನ್ನಾಗಿ ಓಡಾಡ್ಬೋದು, ವೆರಿ ವೈಡ್. ಎಷ್ಟು ಜನ ಇದ್ರೂ ಗೊತ್ತೇ ಆಗಲ್ಲ. ತುಂಬ ಸ್ಪೇಷಿಯಸ್ ಆಗಿ ತುಂಬ ಪ್ಲ್ಯಾಂಡಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ್ಯಂಡ್ ಈ ಎಲ್ಲ ಕಾರಿಡಾರು ಅಕ್ಕಪಕ್ಕ ನಿಮಗೆ ಈ ರೀತಿ ಸ್ಟೇಜ್ಗಳಿದೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಮಾಡಿರೋದು. ಸಖತ್ತಾಗಿದೆ ಸ್ಟೇಜ್ಗಳು. ಆ್ಯಂಡ್ ಆ್ಯಕ್ಟಿವಿಟೀಸ್ ನಡೀತಾನೂ ಇತ್ತು, ಭರತನಾಟ್ಯ ಅವು ಇವು ಡ್ಯಾನ್ಸ್ಗಳು ನಡೀತಾ ಇತ್ತು. ಸೊ ಬಂದವ್ರಿಗೆ ದೇವಸ್ಥಾನ ಮಾತ್ರ ಅಲ್ಲ, ಈ ರೀತಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಕ್ರೌಡ್ ಕೂತ್ಕೊಂಡು ನೋಡ್ತಾ ಇರ್ತಾರೆ. ದೇವಸ್ಥಾನ ವೈಬೇ ಬೇರೆ, ಸಖತ್ತಾಗಿತ್ತು. ಆ್ಯಕ್ಟಿವಿಟೀಸ್ ಎಲ್ಲ ಇತ್ತಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೊಂದೇ ಅಲ್ಲ, 2-3 ಹಾಲ್ಗಳಿದೆ, ಓಪನ್ ಹಾಲು ಇದೇ ರೀತಿ ಕಲ್ಚರಲ್ ಈವೆಂಟ್ಸ್ನ ಆರ್ಗನೈಸ್ ಮಾಡೋದಕ್ಕೆ. ರಾತ್ರಿ 11:30 ಆಗಿತ್ತು. ಸೊ
ಸೊ ಹೋಗಿ ಮಲ್ಕೊಂಡು ಬೆಳಗ್ಗೆ ಬರೋಣ ದರ್ಶನಕ್ಕೆ ಅಂತ ಅಂದ್ಕೊಂಡ್ರೆ ಎಷ್ಟು ಕ್ರೌಡ್ ಇತ್ತು ಅಂದರೆ ಜನ ಹೆಂಗೆ ಅಂದರೆ ಅಲ್ಲಿ ನೈಟ್ 11:30ಗೆ ಲೈನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಬೆಳಗಿನ ದರ್ಶನಕ್ಕೆ, ಬೆಳಗ್ಗೆ ಓಪನ್ ಆಗೋದು ಟೆಂಪಲ್ಲು, ಆ ದರ್ಶನಕ್ಕೆ ಲೈನ್ ನಿಂತ್ಕೊಂಡ್ಬಿಟ್ಟಿದ್ದಾರೆ 11:30ಗೆ. ನಾವಲ್ಲಿ ಯಾರನ್ನೋ ಸೆಕ್ಯೂರಿಟಿ ಇವ್ರನ್ನ ಹೀಗೆ ಮಾಮೂಲಿ ವಿಚಾರಿಸಿದ್ರೆ ಅವರು 3 ಗಂಟೆಗೆ ಬಂದುಬಿಡಿ ಬೇಗ ಆಗುತ್ತೆ ಅಂತ ಇದ್ರು. ಸೊ ಅಷ್ಟು ರಶ್ ಇರುತ್ತೆ ಈ ಗುರುವಾಯೂರ್ ಟೆಂಪಲ್ಲು. ಸೊ ನೀವು ಹೋದಾಗ ನಿಮ್ಮ ದರ್ಶನ ಟೈಮಿಂಗ್ಸು ಅಲ್ಲಿ ಯಾವಾಗ ಸ್ಟೇ ಆಗ್ತೀರಾ ಅದೆಲ್ಲ ಮ್ಯಾಚ್ ಮಾಡ್ಕೊಂಡು ಹೋಗಿ. ನೈಟ್ ಕೂಡ ಟೆಂಪಲ್ ಒಳಗೆ ಬಿಡ್ತಾ ಇರ್ತಾರೆ, ಬಟ್ ಮೇಯ್ನ್ ದೇವಸ್ಥಾನ ಬಾಗ್ಲಾಕಿರುತ್ತೆ, ಒಳಗಡೆ ತುಂಬ ದೊಡ್ಡದಾಗಿದೆ. ಸೊ ಅಕ್ಕಪಕ್ಕದಲ್ಲಿರೋ ದೇವ್ರುಗಳನ್ನ ನೋಡ್ಕೊಂಡು ಬರ್ಬೋದು. ಮೇಯ್ನ್ ಟೆಂಪಲ್ನ ಬಾಗ್ಲಾಕಿರ್ತಾರೆ. ಸೊ ನೈಟು ಕೂಡ ಒಳಗೆ ಹೋಗಿ ಬರ್ಬೋದು, ಟೆಂಪಲ್ ಒಳಗೆ ಹೋಗಿ ಬರ್ಬೋದು. ಸೊ ನಾವು ಪರವಾಗಿಲ್ಲ ಬೆಳಗ್ಗೆನೇ ಬರೋಣ ಅಂತ ಹೇಳಿ ಈ ಕಾರಿಡಾರ್ ಎಲ್ಲ ಶೂಟ್ ಮಾಡಿಕೊಂಡು ಬೆಳಗ್ಗೆ ಬರೋಣ ಅಂತ ಹೋದ್ವಿ ರೂಮ್ಗೆ. ಮಾರ್ನಿಂಗ್ ವೈಬ್ ಸಿಕ್ಕಾಬಡೆ ಚೆನ್ನಾಗಿತ್ತು. ಬೆಳಗ್ಗೆ 6 ಗಂಟೆಗೆ ಬಂದಿದ್ವಿ, ಲೈಟಿಂಗು ಇನ್ನೂ ಎಲ್ಲ ಆನಲ್ಲೇ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಜನ ಇದ್ದರು, ಹೆವಿ ಕ್ರೌಡ್ ಇದ್ದರು. ಈ ದೇವಸ್ಥಾನದಲ್ಲಿ ಏನಂದರೆ ಸ್ಪೆಷಲ್ ಎಂಟ್ರಿ ಇಲ್ಲ, ಇರೋದು ಒಂದೇ 1000 ರೂಪೀಸ್ಗೆ, ಬಿಟ್ಟರೆ ಜನರಲ್ ಎಂಟ್ರಿ. ಇನ್ ಬಿಟ್ವೀನ್ ಯಾವುದು ಯಾರಿಗೂ ಎಲ್ಲರಿಗೂ ಅಫೋರ್ಡಬಲ್ ಆಗೋವಂಥದ್ದು ಇಲ್ಲ. ಸೊ ನೀವೇನಾದರೂ ಹೋದರೆ ನಿಮ್ಮ ಟೈಮ್ನ ಮ್ಯಾಚ್ ಮಾಡಿಕೊಂಡು ಜನರಲ್ ದರ್ಶನಕ್ಕೆ ಹೋಗಿ ಸಿಗುತ್ತೆ. ಇಲ್ಲಿ ನೋಡಿ, ನಮ್ಮ ತಂದೆ ಸೀನಿಯರ್ ಸಿಟಿಸನ್ ಲೈನಲ್ಲಿ ನಿಂತಿದ್ರು. ಸೊ ಆ ಲೈನ್ ಕೂಡ ತುಂಬ ದೊಡ್ಡದಾಗಿತ್ತು, ಬಟ್ ಆದ್ರೂ ದರ್ಶನ ಚೆನ್ನಾಗಾಯಿತು. ಅಲ್ಲಿ 2-3 ಕಡೆ ನೀವು ಎಲ್ಲಿ ನಿಂತ್ಕೋಬೇಕು, ಜನರಲ್ಗೆ ಯಾವುದು, 1000 ರೂಪೀಸ್ ಟಿಕೆಟ್ ಯಾವುದು ಎಲ್ಲ ವಿಚಾರಿಸ್ಕೋಬೇಕಾಗತ್ತೆ. ನೀವು ಎಂಟ್ರಿ ಕೊಟ್ಟರೆ ಟೆಂಪಲ್ ರೈಟ್ ಸೈಡಲ್ಲಿ ಟಿಕೆಟ್ ಕೊಡ್ತಾರೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಸಿಕ್ಕಾಪಟ್ಟೆ ಬಿಸಿಲು, ಕೋಸ್ಟಲ್ ಏರಿಯಾ ಅಲ್ವಾ, ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲ ಜನಗಳಿಗೂ ಟೆಂಪಲ್ ಕಡೆಯಿಂದನೇ ಮಜ್ಜಿಗೆ ಕೊಡ್ತಾಯಿದ್ರು. ಸೊ ಇಟ್ ವಾಸ್ ಗುಡ್. ಇಡೀ ಗುರುವಾಯೂರು ಟೆಂಪಲ್ ಹತ್ರ ಇರೋ ಸ್ಟ್ರೀಟ್ಗಳಲ್ಲೆಲ್ಲ ಇದೇ ರೀತಿ ಬಟ್ಟೆಗಳೇ. ಸೊ ಇಲ್ಲಿಗೆ ಹೋದ್ಮೇಲೆ ಇದೊಂದು ತೊಗೊಳ್ದಿರ ಬರೋಕ್ಕೆ ಆಗೋದೇ ಇಲ್ಲ, ಅಷ್ಟು ರಾಶಿ ಹಾಕಿರ್ತಾರೆ. ಸೊ ಮೇಕ್ ಶ್ಯೂರ್ ನಿಮಗೆ ಇಷ್ಟವಾದಂಥ ಬಟ್ಟೆನ ಖರೀದಿ ಮಾಡಿ, ನೆನಪಲ್ಲಿ ಉಳಿಯುತ್ತೆ. ಕೋಸ್ಟಲಲ್ಲಿ ಇದ್ಮೇಲೆ ಒಂದು ಬೀಚ್ಗೆ ಹೋಗೋದು ಬೇಡವಾ? ಎಸ್, ಗುರುವಾಯೂರು ಹತ್ರನೇ ಇರೋ 5 ನಿಮಿಷಕ್ಕೆ ನಾವು ಹೋಗಬಹುದಾದಂಥ ಬೀಚ್ ಅಂದರೆ ಅದು ಚಾವಕ್ಕಾಡ್ ಬೀಚ್. ತುಂಬ ಪೀಸ್ಫುಲ್ ಬೀಚು, ತುಂಬ ಜನ ಇದ್ದರೂ ಅಷ್ಟು ಕಾಣೋದಿಲ್ಲ, ಬಿಕಾಸ್ ತುಂಬ ವೈಡ್ ಆಗಿದೆ ಸೀ ಬೆಡ್ ಇದರದು. ಸೊ ತಿಂಡಿ ತೀರ್ಥ ಎಲ್ಲ ಸಿಗುತ್ತೆ, ವೆಹಿಕಲ್ಸ್ ನೋಡ್ಬೋದು, ಸಿಕ್ಕಾಬಟ್ಟೆ ವೆಹಿಕಲ್ಸ್ ಇತ್ತು. ಬಟ್ ಸ್ಟಿಲ್ ಕ್ರೌಡ್ ಅಷ್ಟು ಕಾಣಿಸ್ತಾ ಇರಲಿಲ್ಲ, ಬಿಕಾಸ್ ತುಂಬ ದೊಡ್ಡದಾಗಿರೋದ್ರಿಂದ ವೈಡಾಗಿ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಕ್ರೌಡು. ಈ ಸಮುದ್ರ ಒಂದು ಎಷ್ಟೇ ಸರಿ ನೋಡಲಿ, ಯಾವುದೇ ಏಜ್ ಅವ್ರು ಹೋಗಲಿ, ಎಲ್ಲರಿಗೂ ಅಟ್ರ್ಯಾಕ್ಟ್ ಮಾಡುತ್ತೆ. ಅದ್ಭುತವಾಗಿತ್ತು. ಇಲ್ಲಿ ಇಳಿದು ಆಡೋದಕ್ಕೆಲ್ಲ ಆಗೋದಿಲ್ಲ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಸ್ಪೆಂಡ್ ಅ ಗುಡ್ ಟೈಮ್ ವಿತ್ ಫ್ಯಾಮಿಲಿ ಹಿಯರ್. ಸಮುದ್ರದ ಬೋರ್ಗರತ ಕೇಳ್ಕೊಂಬನ್ನಿ ಒಂದ್ಸರಿ. ಸೊ ಇದಾಗಿತ್ತು ನಮ್ಮ ಫಸ್ಟ್ ಡೇ 1 ಇಲ್ಲಿಗೆ ಕಂಪ್ಲೀಟ್ ಆಯಿತು. ಫಸ್ಟ್ ಡೇ ಟ್ರಾವೆಲ್ ಮಾಡಿದ್ದು, ನೈಟ್ ಸ್ಟೇ ಆಗಿದ್ದು, ಬೆಳಗ್ಗೆ ಎದ್ದು ಟೆಂಪಲ್ ನೋಡಿ ಆ್ಯಂಡ್ ಬೀಚ್ ನೋಡಿ, ದಟ್ಸ್ ಇಟ್. ವಿ ವೆಂಟ್ ಸ್ಟ್ರೇಟ್ ಟು ಕೊಚ್ಚಿ ವಿಡಿಯೋ ಅದ್ಭುತವಾಗಿದೆ. ಆದಷ್ಟು ಬೇಗ ಅದು ಬರುತ್ತೆ. ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್.